ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಕನಸುಗಳು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 37:6 ಬರೆದಿರುವ ಪ್ರಕಾರ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ, ಕೇಳಿರಿ ಅಂದನು. ಹೊಸ ಒಡಂಬಡಿಕೆಯಲ್ಲಿ ಅನ್ಯ ಭಾಷೆ ಹೇಗೆ ರಹಸ್ಯ ಭಾಷೆಯಾಗಿರುವುದೋ ಹಾಗೆಯೇ ಹಳೆ ಒಡಂಬಡಿಕೆಯಲ್ಲಿ ಕನಸುಗಳು, ದರ್ಶನಗಳು ರಹಸ್ಯ ಭಾಷೆಯಾಗಿರುವವು. ಕೆಲವು ಕನಸುಗಳು ನೇರವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಆದರೆ ಕೆಲವು ಕನಸುಗಳ ಅರ್ಥ ನಿಗೂಢವಾಗಿರುವುದು. ಕರ್ತನು ತನ್ನ ಮಕ್ಕಳಿಗೆ ಕನಸುಗಳನ್ನು ಬರಮಾಡಿ ಅದರ ಅರ್ಥವನ್ನು ತಿಳಿಯಪಡಿಸುವನು. ಆದರೆ ಫರೋಹನನಿಗೆ ಕರ್ತನು ಕನಸು ಬರಮಾಡಿದನು, ಆದರೆ ಅರ್ಥವನ್ನು ಮರೆಮಾಡಿ ತನ್ನ ಮಗನಾದ ಯೋಸೇಫನಿಗೆ ತಿಳಿಯಪಡಿಸಿದನು. ಮುಂದೆ ನಡೆಯುವ ಕಾರ್ಯಗಳ ಕುರಿತು ನನ್ನ ಬಳಿ ಕೇಳಿರಿ ಎಂದು ಕರ್ತನು ಹೇಳುತ್ತಾನೆ. ನೀವು ವಿಚಾರಿಸಿ ಪ್ರಾರ್ಥಿಸುವಾಗ ಪ್ರಾರ್ಥನೆಯ ವೇಳೆಯಲ್ಲಿ ಮಾತನಾಡುವನು, ಪ್ರವಾದನೆಯ ಮೂಲಕ ಮಾತನಾಡುವನು, ಪ್ರಕೃತಿಯ ಮೂಲಕ ಮಾತನಾಡುವನು, ಸತ್ಯವೇದ ವಾಕ್ಯಗಳ ಮೂಲಕ ಮಾತನಾಡುವನು, ಕನಸುಗಳ ಮೂಲಕ ಮಾತನಾಡುವನು. ಆದರೆ ನೀವು ಕನಸುಗಳ ಬಗ್ಗೆಯೇ ಮಾತನಾಡುತ್ತಿರಬಾರದು. ಕೆಲವರು ಯಾವಾಗಲೂ ಕನಸು ಕಂಡೆನು, ಅದರ ಅರ್ಥವೇನು ಎಂದು ಹೇಳಿ ತಿರುಗುತ್ತಿರುತ್ತಾರೆ. ಕರ್ತನು ನಿಮಗೆ ಕನಸು ಬರಮಾಡುವಾಗ ಅದರ ಅರ್ಥವನ್ನೂ ಕೇಳಿರಿ. ಹೊಸ ಒಡಂಬಡಿಕೆಯಲ್ಲಿ ನೀವು ದರ್ಶಿಸಿ ನಡೆಯದೆ ವಿಶ್ವಾಸಿಸಿ ನಡೆಯಬೇಕು. ನಿಮ್ಮನ್ನು ಸರಿಯಾಗಿ ನಡೆಸಲು ಕನಸಿಗಿಂತಲೂ ಉತ್ತಮವಾದ ಪವಿತ್ರಾತ್ಮನನ್ನು ಕರ್ತನು ನಿಮಗೆ ಕೊಟ್ಟಿರುವನು. ಆತನು ಸಕಲ ಸತ್ಯದಲ್ಲಿ ನಿಮ್ಮನ್ನು ನಡೆಸುವನು. ಕೆಲವರು ಮಲಗುವ ಮೊದಲು ಮೊಬೈಲ್ಗಳಲ್ಲಿ ಬರುವ ಅಭಾಸವಾದ ಸಂಗತಿಗಳನ್ನು ನೋಡುವುದರಿಂದ ರಾತ್ರಿಯಲ್ಲಿ ಕೆಟ್ಟ ಕನಸುಗಳನ್ನು ಕಾಣುವರು. ಸೈತಾನನು ಅವರ ಮನಸ್ಸಿನಲ್ಲಿ ಕಳೆಗಳನ್ನು ಬಿತ್ತುವನು. ಕೆಲವರಿಗೆ ಸೈತಾನನು ಭಯಂಕರವಾದ ಕೊಲೆ, ವಿಪತ್ತು ಮುಂತಾದ ಕನಸುಗಳನ್ನು ತಂದು ಹೃದಯದ ಸಮಾಧಾನವನ್ನು ಕೆಡಿಸುವನು. ಆದರೆ ದೇವರು ಕೊಡುವ ಕನಸಾದರೋ ಸ್ಪಷ್ಟವಾದದ್ದಾಗಿಯೂ ಸಮಾಧಾನವನ್ನು, ಧೈರ್ಯವನ್ನು ಕೊಡುವಂಥದ್ದಾಗಿಯೂ ಇರುವುದು. ಕಾರಣವಿಲ್ಲದ ಭಯ, ಅಧೈರ್ಯವನ್ನು ಉಂಟುಮಾಡುವ ಕನಸುಗಳು ದೇವರಿಂದ ಉಂಟಾದದ್ದಲ್ಲ. ಕಾರಣ ಸತ್ಯವೇದದಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 14:33 ಓದುತ್ತೇವೆ, ದೇವರು ಸಮಾಧಾನಕ್ಕೆ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಆದ್ದರಿಂದ ಕನಸುಗಳನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶಿಸುವುದು ಅಗತ್ಯವಾದದ್ದು. ನೆನಪಿಗೆ ಯೋವೇಲ 2:28 ವಾಕ್ಯ, ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಈ ವಾಕ್ಯಗಳ ಪ್ರಕಾರ ಏಸು ಕ್ರಿಸ್ತನು ನಿಮಗೆ ಕನಸುಗಳ ಮುಖಾಂತರ ನೂತನ ಅನುಭವಗಳನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.